ಕಾಲಾಗ ಕಾಲುಂಗ್ರಿ ಯಾಕೆ ಹಾಕಿರತ್ ಇಲ್ಲಿ ಸಂಸ್ಕೃತಿಗೆ ಅತಿ ಹೆಚ್ಚಿನ ಕಿಮ್ಮತ್ತಿತ್ತು. ಅಂದ್ರೆ ಶರಣರಿಗೆ ಕಿಮ್ಮತ್ತಿಲ್ಲ. ಸುಮಾರು 45-50 ವರ್ಷ ಕರ್ನಾಟಕ ಅಂತಂದ್ರೆ ಆರ್ಯ ಸಂಸ್ಕೃತಿಯ ನಾಡು. ಸಾಯೋ ಹಂತಕ್ ಬಂದ್ ನಿಂತದ. ಕೆಟ್ಟ ಶಬ್ದನ ನಮ್ಮ ಕಿವಿ ಕೇಳ್ಬಾಡತ್ತ ಕಿವಿಯಲ್ಲಿ ಹಾಕ್ಯಾರ. ಉತ್ತರ ಕರ್ನಾಟಕ ಜರ್ನಿ ಒಳಗ ಇವತ್ತನಂದು 18ನೇ ದಿನ ನೋಡ್ರಿ. ಬಮ್ಮನ ಜೋಗಿ ಅನ್ನೋ ಒಂದು ಸಣ್ಣ ಗ್ರಾಮಕ್ಕ ಈ ಗ್ರಾಮದೊಳಗ ಹಳೆಯ ಕಾಲದ ವೃತ್ತಿಯನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಲಕತ್ತಾರ. ಅದು ಯಾವ ವೃತ್ತಿ ಅಂತ ಕೇಳ್ತೀರೇನು? ಬರಿಗೆತನ. ಆದ್ರ ಇವತ್ತ ಆ ಒಂದು ಬರಿಗೆತನ ಸಾಯೋ ಹಂತಕ್ ಬಂದ್ ನಿಂತದ. ಯಾಕಂತ ಇಲ್ಲಿರುವಂತ ಹಿರಿಯರ ಬಾಯಿಂದಲೇ ನಾನು ನಿಮ್ಗೆ ತಿಳಿಸ್ತೀನಿ. ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು, ಅವರು ಕೆಲಸ ಮಾಡಕತ್ತಾರ. ಈಗ ನಾನು ನಿಮ್ಗೆ ಅವರ ಬಾಯಿಂದ ತಿಳಿಸ್ತೀನಿ, ಬರ್ರಿ. ಸರ್, ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಭೀಮರಾಯ ಚಪ್ಪ ಬಡಿಗೇರಿ. ಓಕೆ. ಎಷ್ಟು ವರ್ಷ ಐತ್ರಿ ಕೆಲಸ ಮಾಡಕತ್ತೀರಿ? ನಾವು ಸುಮಾರು 45-50 ವರ್ಷ ಐತ್ರಿ. 45ರಿಂದ 50 ವರ್ಷ. 50 ವರ್ಷ ಇದೇ ಕೆಲಸ ಮಾಡ್ಕೊತ ಬಂದಿದ್ದೀರಿ? ಕೆಲಸ ಮಾಡ್ಕೊತ ಬಂದಿ. ಬಡಿತನ, ಕಮ್ಮಾರಿಕೆ, ರೈತರಿಗೆ ಬೇಕಾವು ಉಪಕರಣ, ಕುಂಟಿ, ರಂಟಿ, ಕೂರ್ಗಿ, ಇನ್ನುಳಿದ ಸಾಮಾನ್ಯ ಮಾಡ್ಕೊತ ಬಂದಿದ್ದೆವು. ಆದ್ರೆ ಇವತ್ತಿನ ಕಾಲಕ್ಕ ಅವೆಲ್ಲ ಕೆಬ್ಬಣದ ಒಂದು ಇದಕ್ಕಾಗಿ ಅವೆಲ್ಲ ನಶಿಸಿ ಹೋಗ್ಯಾವ. ಯಾಕಂತ ಕೇಳಿ, ಇದು ನಮ್ಮ ಕರ್ನಾಟಕ ಅಂತಂದ್ರೆ ಆರ್ಯ ಸಂಸ್ಕೃತಿಯ ನಾಡು, ಪುಣ್ಯದ ಬೀಡು. ಇಲ್ಲಿ ಅದೆಷ್ಟೋ ಶಿವಶರಣರು, ಸತ್ಪುರುಷರು ಜನ್ಮವೆತ್ತಿದ ನಾಡು. ಇಲ್ಲಿ ಸಂಸ್ಕೃತಿಗೆ ಅತಿ ಹೆಚ್ಚಿನ ಕಿಮ್ಮತ್ತಿತ್ತು. ಅಮರ ಶಿಲ್ಪಿ ಜಕಣಾಚಾರಿ ಹಿಡ್ಕೊಂಡು ಇವತ್ತಿನ ತನನ ಈ ಒಂದು ಶಿಲ್ಪಕಲೆ ಅನ್ನೋದು ಮುಣಿಗಿ ಹೋಗ್ಬಿಟ್ಟದ. ಯಾಕಂದ್ರೆ ಪ್ಲಾಸ್ಟಿಕ್ ಯುಗ ಮೇಲಾಗಿ ಒಂದು ಸಿಮೆಂಟ್ ಯುಗ. ಇವತ್ತಿನ ಕಾಲಕ್ಕೆ ಮೊದಲ 2 ಫೂಟ್ ಗಟ್ಟಲೆ ಗಾಡಿ ಕಟ್ಟಿ ಮನ್ಯಾಗ ಪ್ರತಿಯೊಂದು ಮನೆಗೆ ಗಣಪತಿ ಮಾಡಬೇಕು, ತಲವಾಗ್ಲು ಬೇಕು. ಎಲ್ಲ ಹಿಂದುಳಿನ ಒಂದು ಸಂಸ್ಕೃತಿ ಇತ್ತು. ಆದ್ರೆ ಇವತ್ತಿಲ್ಲ. 9 ಇಂಚಿ ಗೋಡೆ ಅದ. 9 ಇಂಚಿ ಗೋಡೆ ಯಾರು ಗಣಪತಿ ಮಾಡಲಿಲ್ಲ. ನಮ್ಮ ಆರ್ಯ ಸಂಸ್ಕೃತಿಯ ರುಚಿನೇ ಇಲ್ಲ. ಎಲ್ಲರ ಒಂದು ಮಳಿ ಹೊಡೆದ ಒಂದು ಫೋಟೋ ಹಾಕೋ ಪರಿಸ್ಥಿತಿ ಬಂದದ. ಜಗಲಿಲ್ಲ, ಏನೂ ಇಲ್ಲ. ಯಾಕ ಪೂರ ನಮ್ಮ ಸಂಸ್ಕೃತಿ ಅನ್ನೋದೇ ಪೂರ ಮುಣಿಗ್ಲಕತ್ತ. ಯಾಕಂದ್ರೆ ಶರಣರಿಗೆ ಕಿಮ್ಮತ್ತಿಲ್ಲ, ಒಂದು ಉದ್ಯೋಗಸ್ಥು ಕಿಮ್ಮತ್ತಿಲ್ಲ. ಇವತ್ತಿನ ಕಾಲ ಏನದಲ್ಲ, ಬರೀ ಒಂದು ಶೋಕಿ. ಆ ಶೋಕಿ ಹ್ಯಾಂಗಾಗ್ಯದತ್ತಂದ್ರ ಹಿಂದಿನ ನಮ್ಮ ಸಂಸ್ಕೃತಿಗೆ ನಮ್ಮ ತಾಯಂದಿರು ಮೈತುಂಬ ಸೀರೆ ಉಟ್ಟು, ಮೈತುಂಬ ಕುಪ್ಪಸ ಉಟ್ಟು, ಕೈಯಾಗ ಬಳೆಗಳನ್ನ ಹಾಕೊಂಡು, ಆದ್ರ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಪನಕೆ ಓಬವ್ವ ಅಂತ ಒಂದು ಜನ್ಮವೆತ್ತಿದ ನಾಡು ಈ ನಮ್ಮ ಕರ್ನಾಟಕ. ಹೌದು. ಕರ್ನಾಟಕ ಅಂದ್ರೆ ಪುಣ್ಯದ ಬೀಡು. ಇಡೀ ನಮ್ಮ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಇದ್ದಂತ ಕಿಮ್ಮತ್ತು ಯಾವ ರಾಜ್ಯಕ್ಕಿಲ್ಲ. ಇವತ್ತಿನ ಕಾಲ ಅದೆಲ್ಲ ನಶಿಸಿ ಹೋಗ್ಯದ. ಅದಕ್ಕಾಗಿ ಆ ಒಂದು ಹಿನ್ನೆಲೆ ನಾವು ಕಾಣಬೇಕಾದ್ರೆ ನಾವು ಮುಂದಿನ ಪೀಳಿಗೆಗೆ ಒಂದು ಸಂಸ್ಕೃತಿ ಕಲಿಸೋ ಪರಿಸ್ಥಿತಿ ಬಂದದ. ಈಗ ನೋಡ್ರಿ, ಎಲ್ಲ ಪ್ರತಿಯೊಂದು ಮನ್ಯಾಗ ಬೆಳಗ್ಗೆ ಹೆಣ್ಮಕ್ಳು ಎದ್ದು ಒಂದು ಸಗಣಿ ತಗೊಂಡು ಮನಿ ಸಾರಿಸಿ ಒಲಿಯನ್ನ ತೊಳೆದು ಏನು ಕುಂಕುಮ ಹಚ್ಚಿ, ತಾವು ಜಳಕ ಮಾಡಿ ಕುಂಕುಮ ಹಚ್ಚಿ ಪತಿದೇವರಿಗೆ ನಮಸ್ಕಾರ ಮಾಡಿ ಕೆಲಸ ಮಾಡೋ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಅದು ಉಳಿದಿಲ್ಲ. ಯಾಕಂತ ಕೇಳೋ, ಇವತ್ತಿನ ಯುಗ ಒಂದು ಶೋಕಿ ಯುಗ ಆಗ್ಯದ. ಅದಕ್ಕಾಗಿ ಆ ಒಂದು ಸಂಸ್ಕೃತಿಯನ್ನ ನಾವು ಇನ್ನು ಮುಂದೆ ಸಿಗುದಿಲ್ಲ ಅನ್ನೋ ಪರಿಸ್ಥಿತಿ ಆಗ್ಯದ. ಯಾಕಂತಂದ್ರೆ ಇವತ್ತು ನೋಡ್ರಿ, ಮನ್ಯಾಗ ಎಲ್ಲೇ ಹೋದ್ರು ಮನಿ ಖಾಲಿ ಆಗ್ಯದಂದ್ರು ಬ್ಯಾರೆ ಬೀಗರು ಬಂದ್ರು 10 ಮಂದಿ ಉಣತ್ರು. ರೊಟ್ಟಿ, ಪಲ್ಯ, ಹುಳಿಬಾನ, ಮೊಸರ ಏನೇನೋ ಸಿಗ್ತಿತ್ತು. ಇವತ್ತೇನು ಇಲ್ಲ. ಬಂದಾರಂದ್ರೆ ಒಂದಿಟ್ಟು ಇಡ್ಲಿ ಮಾಡಿಕೆಸಿ ಕೊಡೋ ಪರಿಸ್ಥಿತಿ ಬಂದದ. ಯಾವುದು ಇಲ್ಲ. ಆವಾಗ ಆ ತಾಯಂದ್ರು ಈಗ ಬಿಟ್ಟು ಈಗೇನಾಗ್ಯದ, ಅದಕ್ಕೆ ಕಾಣದಾಯ್ತು, ಸೀರೆ ಕಾಣದಾಯ್ತು. ಆಯಿ ಹುಟ್ಟಳ ಅಂದದ ನೈಟಿ ಚಂದಾಗಿ ಕಾಣ್ತಾಳ ಬುಟ್ಟಿ, ಕುಂತು ಮಾಡ್ಲಕ್ಕೆ ಬರುವಲ್ದು ರೊಟ್ಟಿ, ಮುತ್ಯಾಗ ಕುದಿಸಿಟ್ಟಾಳ ಅನ್ನದ ಬುಟ್ಟಿ ಅನ್ನುವಂಥ ಸ್ವರೂಪ ಬಂದ್ಬಿಟ್ಟದ. ಈಗ ಬರೀ ನಾವು ಅನ್ನಕ್ಕೆ ಬೆನ್ನತ್ತಿ, ಬರೀ ಅನ್ನದ ಹೊರತು ಇವತ್ತಿನ ಕಾಲಕ್ಕೆ ಏನಿಲ್ಲ. ಸತ್ವ ಅನ್ನೋದಿಲ್ಲ, ಮನುಷ್ಯತೆ ಜಿಗಿ ಅನ್ನೋದಿಲ್ಲ. ಯಾವುದೇ ಒಂದು ಹಿರಿಯರು ನೋಡ್ರಿ, ಇನ್ನೂ ತನ ನಮ್ಮಕ್ಕಿಂತಲೂ ಹಿರಿಯರು ಇನ್ನೂ ಹೆಂಗಂದು ಹೆಜ್ಜೆ ಕುಣ್ಕೋತ ಹೋಗ್ತಾರ. ಇವತ್ತಿನ ಕಾಲಕ್ಕೆ 40 ವಯಸ್ಸಾಯ್ತು ಅಂದ್ರೆ ಕಣ್ಣು ಹೋಗಿರ್ತಾವ. 50 ವಯಸ್ಸು ಅನ್ನೋದ್ರಾಗ ಟೊಂಕಬಾಗಿರ್ತದೆ. ಯಾಕ? ಇವತ್ತಿನ ಕಾಲದ ಒಂದು ಎಣ್ಣೆ, ಇವತ್ತಿನ ಕಾಲದ ಒಂದು ಬೆಳೆ, ಪ್ರತಿಯೊಂದು ಯಾವುದಕ್ಕೂ ಸಿಂಪರಣೆ ಮಾಡಿದ್ರು ಬರೀ ಇವತ್ತಿನ ಕೆಮಿಕಲ್ಸೇ ಸಿಂಪರಣೆ ಮಾಡೋದು ಬಂದದ್ದು. ಮೊದಲು ನಾವು ಇದ್ದಾಗ ಯಾವುದೂ ಇದ್ದಿದ್ದಿಲ್ಲ. ಮೊದಲಿನ ಕಾಲದಾಗ ಜವಾರಿ ಜೋಳ, ಜವಾರಿ ಸಜ್ಜಿ, ಒಂದೊಂದು ತಳಿ ಇದ್ದು, ಮೂಗುತಿ, ಮತ್ತು ಮಾಯಿನದಂಡಿಗೆ ಅಂತ ಒಂದು ಹಿಂದಿನ ತಳಿ ಇದ್ದು. ಅವನ್ನ ಊಟ ಮಾಡಿದ್ರೆ ಮುಂಜಾನೆ ಊಟ ಮಾಡಿದ್ರೆ ಸಂಜೆ ತನಕ ಊಟ ಬೇಡ್ತಿದ್ದಿಲ್ಲ. ಇವತ್ತು ಇಡ್ಲಿ ತಿಂದೋರಿ ಮುಂದೆ ಹೊಲಕ್ಕೆ ಹೋಗಿ ಬರೋದ್ರಾಗ ಮತ್ತೆ ಏನು ತಯಾರಾದಂಥ ಪರಿಸ್ಥಿತಿ ಬಂತದ. ಇವತ್ತು ಕುಡಿಯುವ ನೀರನ್ನು ಅವಾಗ ಸೇದು ಬಾವಿ, ಯಾರು ಒಳಗೆ ಕಾಲಿಡ್ತಿದ್ದಿಲ್ಲ, ಏನೂ ಇಲ್ಲ. ಅಂತಂದ್ರೆ ಬಾವ್ಯಾಗ ಸೇದಿ ತಂದು ನಾವೆಲ್ಲ ಕುಡಿತಿದ್ದೆವು. ಇವತ್ತಿನ ಕಾಲಕ್ಕೆ ಫಿಲ್ಟರ್ ಬಂದವು.
ಫಿಲ್ಟರ್ ಬಂದು ಏನಾಗ್ಬಿಟ್ಟದ ಇಲ್ಲದೊಂದು ರೋಗಕ್ಕೆ ತುತ್ತಾಗ್ಯದ. ಮೊದಲು ಯಾವುವು ಇವು ಲಕ್ವ ಆಲಿ ಹಾರ್ಟ್ ಆಲಿ ನಾವು ಹೊಟ್ಟೆ ಕೇಳೇ ಇದ್ದಿದ್ದಿಲ್ಲ. ಮೊದಲು ಹೊಟ್ಟೆ ಗೊತ್ತಿದ್ದಿಲ್ಲ ಇವು. ಇವತ್ತಿನ ಕಾಲಕ್ಕೆ ಒಂದ್ ಜರ ತಂಪನಾಗ ಎಲ್ಲರೇ ಮಕ್ಕೊಂಡಂದ್ರ ಲಕ್ವ ಹೊಡೆದದ್ದು ಬಂದ್ಬಿಡ್ತಾರ ಸಣ್ಣ ಸಣ್ಣ ಹುಡುಗರು. ಅದಕ್ಕಾಗಿ ಈ ಒಂದು ಆರ್ಯ ಸಂಸ್ಕೃತಿಗೆ ನಾವು ಮರೆ ಹೋಗೋ ಪರಿಸ್ಥಿತಿ ಬರ್ತದ. ಹಿಂದಿನ ಭಾಳ ದಿನ ಹೋಗಲ್ಲಿದು ಏನು ಅವ್ರು ಶರಣರು ಏನು ಹೇಳಿ ಹೋಗ್ಯಾರಲ್ಲ, ಕಂಡಿದ್ದು ನೋಡಲ್ಲ ಕಾಣಾರ್ದು ನೋಡುದಿಲ್ಲ, ಇನ್ನು ಮುಂದೆ ಅಂತ ದಿನ ಬರ್ತಾ ಇತ್ತಿದ್ರು. ಆದ್ರೆ ಇನ್ನು ಮುಂದೆ ಆ ದಿನ ಬರುದಂತೂ ಗ್ಯಾರಂಟಿ ಅದು. ಅದಕ್ಕೆ ತಾವೆಲ್ಲರೂ ನಮ್ಮ ಕರ್ನಾಟಕದ ಸರ್ವ ಜನ ಏನು ಕರ್ನಾಟಕದ ಸರ್ವ ಇವರೊಬ್ಬರೇ ಅಲ್ಲ, ನಮ್ಮ ಕರ್ನಾಟಕದ ಎಲ್ಲ ಸರ್ವ ಜನ ಈ ಒಂದು ನಮ್ಮ ಸಂಸ್ಕೃತಿಗೆ ಕಿಮ್ಮತ್ತು ಕೊಟ್ಟು ಗುರು ಹಿರಿಯರು ಅನ್ನೋದು ಒಂದು ಮನ್ನಣೆ ಕೊಟ್ಟು ಜ್ಞಾನ ಅನ್ನೋದು ನಾವು ತಿಳ್ಕೊಳಕ ದೂರ ಹೋಗೋದು ಬೇಕಾಗಿಲ್ಲ. ತಾವು ಕುತ್ತಲ್ಲೇ ತಾವು ಜ್ಞಾನ ತಿಳ್ಕೊಬಹುದು. ಮಠ ಮಂದಿರಕ್ಕೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಜ್ಞಾನ ಕೇಳುವಂತ ಏನು ಸಮಸ್ಯೆ ಇಲ್ಲ. ತಮ್ಮ ಆತ್ಮಜ್ಞಾನವನ್ನು ತಾವು ತಿಳ್ಕೊಂಡು ಇಲ್ಲೇ ನಾವು ಶರಣಾಗಿರ್ಬಹುದು. ಇವತ್ತಿನ ಪರಿಸರಕ್ಕೆ ನಾವು ಹೊಂದಾಣಿಕೆ ಆಗೋದು ಪರಿಸ್ಥಿತಿ ಬಂದದ. ಅದಕ್ಕಾಗಿ ಆ ಪರಿಸ್ಥಿತಿ ಬೇಡ. ಯಾಕಂದ್ರೆ ಇನ್ನೂ ನಾವು ಮುಂದಿನ ಒಂದು ಯುಗ ಕಾಡಬೇಕಾದ್ರೆ ಒಂದು ಒಳ್ಳೆಯ ಯುಗ ಕಾಡುವಂತ ಒಂದು ಯೋಗ ಬರಲಿ. ನಮ್ಮ ಕರ್ನಾಟಕದ ಜನತೆ ಇನ್ನೂ ಸಮೃದ್ಧಿಯಾಗಿರಲಿ. ಯಾಕಂದ್ರೆ ಆಗಿನ ಒಂದು ಹೆಣ್ಣು ಮಕ್ಕಳು ಆಗ ಅವ್ರೇನು ಅವರ ಉಡುಗೆ ತೊಡಿಗೆ ನೋಡಿದ್ರೆ ಒಂದು ಮಹಾಲಕ್ಷ್ಮಿ ಸ್ವರೂಪ ಆಗಿ ಅವರನ್ನು ಕಾಲಿಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿತ್ತು. ಆದ್ರೆ ಇವತ್ತಿನ ಒಂದು ಉಡುಗೆ ತೊಡಿಗೆಗಾಗಿ ಇಲ್ಲದ ಕಾಮುಕ ಶುದ್ಧಕ್ಕೆ ಕಾಮುಕ ಆಗುವಂತ ಪರಿಸ್ಥಿತಿ ಬಂದದ. ಅವ್ರ ಟೊಂಕಿಗೆ ಡಾಬ್ ಏನು, ಅವ್ರ ಕೊಳ್ಳಾಗ ತಾಳಿ ಸರ ಏನು, ಕಿವಿಯೋಲಿ ಏನು, ಅವ್ರ ಒಂದೊಂದು ಗುರುತಿಗಾಗಿ ಗುರು ಹಿರಿಯರು ಮಾಡ್ಯಾರ. ಅವ್ರು ಸುಮ್ಮನೆ ಮಾಡಿಲ್ಲ. ಕಾಲಾಗ ಕಾಲುಂಗ್ರ ಯಾಕೆ ಹಾಕ್ಯಾರ? ತಪ್ಪು ಹೆಜ್ಜೆ ಇಡಬಾರ್ದು ಅಂತೇಳಿ ಕಾಲುಂಗ್ರ ಹಾಕ್ಯಾರ. ಏನು ನೀನು ಪತಿವ್ರತೆ ಇನ್ನೊಬ್ಬರ ದೃಷ್ಟಿ ಬಿದ್ರು ಒಬ್ಬರು ಪತಿವ್ರತೆ ಅಂತೇಳಿ ಅನುಸಂಬಂಧ ಕೊಳ್ಳಾಗ ತಾಳಿ ಹಾಕ್ಯಾರ. ಕೆಟ್ಟ ಶಬ್ದನ ನಮ್ಮ ಕಿವಿ ಕೇಳಬಾರ್ದಂತ ಕಿವಿಯೋಲಿ ಹಾಕ್ಯಾರ. ನೀನು ಒಂದು ಸೂರ್ಯನ ಸ್ವರೂಪತ್ತೆ ಹಣಿಗೆ ಕುಂಕುಮ ಇಟ್ಟಾರ. ಏನು ನಿನ್ನ ಪತಿವ್ರತೆ ಅನ್ನೋದು ಒಂದು ಕಾಜಿನ ಬಳಿ ಸ್ವರೂಪತ್ತೆ ಕಾಜಿನ ಬಳಿ ಕೈಯಾಗ ಹಾಕಿದ. ಅವೆಲ್ಲ ಹೋಗಿ ಪ್ಲಾಸ್ಟಿಕ್ ಬಳಿ ಬಂದ್ಬಿಟ್ಟ. ಏಟು ಹೊಡೆದ್ರೇನು ಏಟು ಬಡದ್ರೇನು ಅವೆಲ್ಲ ಸಂಸ್ಕೃತಿ ಬೇಕಾಗಿಲ್ಲ. ನಮ್ಮ ಆರ್ಯ ಸಂಸ್ಕೃತಿಗೆ ನಾವು ಕಿಮ್ಮತ್ತು ಕೊಟ್ಟು ನಮ್ಮ ಆರ್ಯ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಒಂದು ನಮ್ಮ ತನುಮನ ಏನ ಆದಲ್ಲ, ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಗ್ರಾಮಕ್ಕೆ ಒಳ್ಳೆಯದನ್ನ ಆಗಬೇಕು, ಒಳ್ಳೆಯದನ್ನು ಬೆಳಿಬೇಕು, ಒಳ್ಳೆಯದನ್ನು ಉಳಿಬೇಕು ಅನ್ನೋ ಸತ್ತಿಗಾಗಿ ತಾವೆಲ್ಲರೂ ಇನ್ನು ಮುಂದೆ ನಮ್ಮ ಸಂಸ್ಕೃತಿಗೆ ಕಿಮ್ಮತ್ತು ಕೊಟ್ಟು ತಾವು ಬೆಳೆಸ್ರೆ ತಂದ ನಮ್ಮ ಕರ್ನಾಟಕದ ಸರ್ವ ಜನತೆಗೆ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತೀನಿ. ಶರಣು ಶರಣಾರ್ಥಿ, ಶರಣು ಮರುಳಾರಾಧ್ಯ. ಸರ್ ಎಷ್ಟು ವರ್ಷ ಐತ್ರಿ ನೀವು ಈ ಬಡತನ ಮಾಡ್ಕೊತ ಬರ್ಲಿಕ್ಕತ್ತು? ನಮಗೀಗ ಸುಮಾರು 66 ರೀ. 66 ನಾವು 7ನೇ ತಕ್ಕ ಸಾಲಿ ಬಿಟ್ಟೇವಾಗ ಸುಮಾರು 13-14 ವರ್ಷನವ್ರು ಇದ್ದೇವೆ ನಾವು. 14 ಇದ್ದಾಗ ಅಲ್ಲಿಂದ ಸಾಲಿ ಬಿಟ್ಟಿಂದ ತಂದಿದಾರ ಕೈಯಾಗ ಕಂಬಾರಿಕೆ ಮಾಡೋದು, ಕುಲ್ಮಿ ತಿರೋದು, ಕೈ ಬಾಯಾಗ ಏನದಲ್ಲ ಇವು ಕೆತ್ತೋದು ಮಾಡ್ತಿದ್ದೆವು. ಮಾಡ್ತಾ ನಾವೇನದಲ್ಲ ಈ ಸುಮಾರು ಒಂದು 16 ವರ್ಷ ಹಿಡ್ಕೊಂತ ಚಾಲು ಮಾಡ್ಯಾವ. ಸುಮಾರು ಒಂದು ಈಗ ಒಂದು 50 ವರ್ಷ ಆಗ್ಯದ ಉದ್ಯೋಗ ಮಾಡಕ್ಕೆ. ಇದೆಲ್ಲ ಯಾರು ಕಲಿಸ್ಯಾರ ನಿಮಗೆ? ಇದು ನಮ್ಮ ಸಂಸ್ಕೃತಿ ಹಿನ್ನೆಲೆ ಇದೆ. ನಮ್ಮ ಜಾತಿಯ ನಿಮಗೆ ಯಾರು ಕಲಿಸ್ಯಾರ? ನಮ್ಮ ತಂದೆಯವರು. ನಿಮ್ಮ ತಂದೆಯವರು? ಹಾಂ ಬಳುವಳಿಯಾಗಿ ಬಂದಿದ್ದು. ಆದ್ರೆ ಏನದಲ್ಲ ಮಗನಿಗೆ ಇನ್ನೊಂದು ಹೆಚ್ಚಿನ ವಿದ್ಯೆ ಕಲಿಸ್ಬೇಕಂತೇಳಿ ಶಿಲ್ಪಿ ಕೆಲಸಕ್ಕೆ ಬಾಗಲಕೋಟೆಗೆ ಹಾಕಿದ್ದೇವ್ರಿ. ನಮಗೊಂದು ಆರಾಮ್ ತಪ್ಪದ ಕೂಡಲೇ ನಾವು ಕೂಡ ಬಂದು ಇದನ್ನೇ ಮಾಡ್ತಾನೆ. ಇದು ಎಷ್ಟು ದುಡಿತೀರಿ ಒಂದು ದಿನಕ್ಕೆ? ಇದರ ಲಾಭ ಆದ್ರಿ ಇದು ಮಾಡೋದ್ರಿಂದ? ಮೊದಲಿತ್ರಿ ಲಾಭ. ಮೊದಲು ಹೆಂಗಂತ ಹೇಳೋರು ರೈತರ ಒಂದು ಕುಂಟಿ ರಂಟಿ ಮಾಡ್ತಿದ್ದೆವು. ಅವಾಗ ಒಂದು ಚೀಲಗಟ್ಟಲೆ ಜೋಳ ಕೊಡ್ತಿದ್ರು. ಏನು ಮತ್ತೇನದಲ್ಲ ಯಾವ ಕಂಬಾರಿಕೆ ಮಾಡಿದ್ರೆ ಸುಮಾರು ದಿನ 300-400 ರೂಪಾಯಿ ಕೆಲಸ ಮಾಡ್ತಿದ್ದೆವು. ಇವತ್ತಿನ ಕಾಲಕ್ಕೆಲ್ಲ ಓಟೋ ಕುಂಟಿ ರಂಟಿ ಹೋಗಿ ಎಲ್ಲ ಕೆಲಸ ನಿಂತ್ಬಿಟ್ಟವ್ರಿ. ಯಾವ ಕೆಲಸ ಅನ್ನೋದಿಲ್ಲ. ಬಂದಾಗ ಏನೋ ದಿನಕ್ಕೆ 100 ರೂಪಾಯಿ ಆಗ್ಬೇಕಾದ್ರೆ ವಜ್ಜೆ ಆಗ್ಬಿಟ್ಟವು. ಇದೇ 10 ವರ್ಷ ಆದ ಬಳಕಿ ಬಡಿಗಿತನ ಇರ್ತೈತ್ರಿ ನಿಮ್ಗೆ? ಬಡಿಗಿತನ ಇನ್ನು ನಾಶ ಆಗೋ ಕಾಲ ಭಾಳ ದಿನ ಉಳಿದಿಲ್ಲ ಅನ್ನಂಗೆ ಆಗ್ಯದ. ಯಾಕಂದ್ರೆ ಪ್ಲಾಸ್ಟಿಕ್ ಯುಗ ಬಂದದ, ಕೆಬ್ಬಣ ಯುಗ ಬಂದದ. ಕೆಬ್ಬಣ ಯುಗ ಪ್ಲಾಸ್ಟಿಕ್ ಯುಗಕ್ಕೆ ಎಲ್ಲನೂ ಇದು ಮಾಯ ಆಗಿಬಿಟ್ಟವು. ಇದು ಭಾಳ ದಿನ ಉಳಿಯಲ್ಲ, ಯಾವುದು ಉಳಿಯಲ್ಲ. ಈಗ ನೋಡ್ರಿ ನಾವು ಪ್ರತಿ ವರ್ಷ ನಾವು ಯಾವುದೇ ಒಂದು ಜಾತ್ರೆ ಕೇತ್ರಿ ಮಾಡಾಗ ಏನು ಗುರು ಹಿರಿಯರು ಕೂಡಿ ಎಲ್ಲರೂ ಇದು ಮಾಡಿ ಒಂದು ಜಂಗಮರಿಗೆಯನ್ನು ಒಂದು ಏನದಲ್ಲ ಸಾಧು ಸತ್ಪುರುಷರನ್ನು ಕಿಮ್ಮತ್ತು ಕೊಟ್ಟು ಅಡ್ಡ ಪಲ್ಲಕ್ಕಿ ಏನೇನೋ ಮೆರವಣಿಗೆ ಮಾಡ್ತಿದ್ರು. ಇದು ಈ ಬಡಿತನ ಆಯಿತು ಈ ರೀತಿ ಕಲಿಬೇಕಂತಂದ್ರೆ ಎಷ್ಟು ದಿನ ಹೋಗ್ತದ್ರಿ? ಸುಮಾರು ಇದಕ್ಕೆ 8 ವರ್ಷಗಟ್ಟಲೆ ಹೋಗ್ತಾವ್ರಿ. ಯಾಕಂತ ಕೇಳು ಯಾವತ್ತೂ ಇರಲ್ಲ.
ಒಳಗೊಂದು ಸ್ವಲ್ಪ ಇದು ಬಿಡೋಣ ಮತ್ತೊಂದು ಕೆಲಸ ಹಿಂಗೆ ಹೆಚ್ಕೊಂಬಕ್ಕ ಸುಮಾರು ಏನಿಲ್ಲ ಅಂದ್ರೆ 7 ವರ್ಷ ಅಂತೂ ಸಹಿಸ್ಬೇಕು. ಇದನ್ನ ಪೂರ್ತಿ ಕಲ್ತಿನೇ ನಾವು ಯಾವನು ಇಲ್ಲ. ಯಾಕೆ ಇದಕ್ಕೆ ಇದು ಪಂಚೆ ಕೆಲಸದ್ದು. ಇವತ್ತಾಗ ಬಡಿತನನ್ನು, ಕಂಬಾರಿಕೆಯನ್ನು, ಶಿಲ್ಪಿ ಕೆಲಸನ್ನು, ಬಂಗಾರ ಕೆಲಸನ್ನು, ಇದು 5 ಕೆಲಸ ಮಾಡೋ ಈ ಜಾತಿದು ನಮ್ಮದು. ವಿಶ್ವಕರ್ಮ ಅಂದ್ರೆ 5 ಥರ ಉದ್ಯೋಗ. ಈ ಉದ್ಯೋಗ ಏನದಲ್ಲ, ಇದು ಇಲ್ಲದವ ಮತ್ತೊಂದು ಮಾಡ್ಯಾನ, ಮತ್ತೊಂದು ಇದು ನಡಿಲಾರ್ದವ ಪತ್ತರಿಕೆ ಮಾಡ್ಲಾಗತ್ತಾನ, ಪತ್ತರಿಕೆ ಬಿಟ್ಟು ನಾವು ಶಿಲ್ಪಿ ಕೆಲಸ ಮಾಡ್ಲಾಗತ್ತಾನ. ಹಿಂಗಾಗಿ ಬಿಟ್ಬಿಟ್ಟು ಇದು ಚಂದ ಕಾಣಕ್ಕೆ ಬಿಟ್ಬಿಡ್ತಾರೆ. ಅದನ್ನೇ ಎಲ್ಲ ಬಿಟ್ಟು ಇದು ಎಲ್ಲವೂ ನಡೆಯಲ್ದಪ್ಪ ಅಂತೇಳಿಕೆ ಏನಂದ್ರೆ ದೊಡ್ಡ ದೊಡ್ಡ ಊರಾಗ ಹೋಟೆಲ್ ಹಾಕೊಂಡು ಕುಂದ್ರು ಪರಿಸ್ಥಿತಿ ಆಗಿಬಿಟ್ಟ. ಈಗ ಇದು ಕಲೀಲಿಕ್ಕೆ ಆಸೆ ಪಡ್ತಾರಂತೀರಿ ಈಗಿನ ಹುಡುಗರು? ಇವತ್ತಿನ ಕಾಲಕ್ಕೆ ಇಲ್ರಿ, ಇಲ್ಲ. ಯಾಕತಿ ಕೇಳು, ಇದನ್ನ ಒಂದು ಪೂರ್ತಿ ಒಂದು ಚಿಲ್ಲರೆ ಸ್ವರೂಪಕ್ಕೆ ಬಂದ್ಬಿಟ್ಟ. ಏನು ಯಾಕೆ ಬಂದದ್ರಿ ಹಂಗ? ಅದಕ್ಕೆ ಕಾರಣ ಏನು? ಹೋರಿ ಹಂಗಲ್ಲ, ಕಾರಣ ಏನು? ಇದಕ್ಕೆ ಕಿಮ್ಮತ್ ಇಲ್ಲಾರ್ದಕ್ಕ. ಅದೇ ಕಿಮ್ಮತ್ ಯಾಕೆ ಇರ್ಲಾರ್ದಂಗ ಐತ್ರಿ? ಇದನ್ನ ಇವತ್ತಿನ ಕಾಲಕ್ಕೆ ಪ್ಲಾಸ್ಟಿಕ್ ಯುಗ, ಕೆಬ್ಬಣ ಯುಗ ಬಂದದ್ರಿ. ಅವಾಗಿನ ಮಾಡ್ತಿದ್ದೆವು, ಬಾಗಿಲುಗಳು ಮಾಡ್ತಿದ್ದೆವು, ಇದು ಮಾಡ್ತಿದ್ದೆವು. ಒಂದು ಪ್ಲಾಸ್ಟಿಕ್ದೊಂದು ಒಂದು ತಗಡ ತರ್ತಾರ, ಮ್ಯಾಗ ಒಂದು ರಟ್ಟಿನ ಬಾಕ್ಸ್ ಹಚ್ಚಿರ್ತಾರ, ಗಾಡಿ ಹೊಡೆದು ಬಿಡ್ತಾರ. ಆಗಿನ ಕಾಲಕ್ಕೆ ಒಂದು ಬಾಗಿಲು ಹಚ್ಚಿದ್ದು 100 ವರ್ಷಗಟ್ಟಲೆ ಬಾಳಿಕೆ ಬರ್ತಿದ್ದು. ಈಗಿಲ್ಲ, ಹೊಸ ಸಂಡಸ್ ಕೂತು ಬಂದು ಬಾಕ್ನೆ ಒದಿ ಕಡ್ಯಾಕ ಹೋಗಿಬಿಡ್ತದೆ. ಇದು ಈ ಒಂದು ಕೆಲಸ ಮಾಡ್ಕೋತೀರಿ ಇಷ್ಟು ವರ್ಷದೊಳಗೆ ಒಂದೇ ಕೆಲಸ ಇರ್ಲಾರ್ದು ಐತೆ ನಿಮ್ಮ ಒಂದಿನ ಉಪವಾಸ ಮಾಡ್ಕೊಂಡಿದ್ದು ಹಿಂಗೇನು ಅದಾವ ಇಂಥವು? ಉಪವಾಸ ಅಂದ್ರೆ ಈ ಊರಾಗ ರೈತರು ಇರ್ತಾರೆ, ಕೆಲಸ ಇಲ್ಲಾರ್ದಾಗ ಕಡೆಗೆ ಅವ್ರ ಬತ್ತಕ್ಕೆ ಹೋಗಿ ಒಂದು ಸಲ 2 ಸಲ ಜೋಳ ತರೋದು. ಅವಾಗ ಬಾಕಿ ಐತೆ, ಅಂಗಡಿಯಾಗ ಬಾಕಿ ಕೊಡ್ತಿದ್ರು. ಇವತ್ತಿನ ಕಾಲಕ್ಕೆ ಅದು ಬಾಕಿನೂ ಇಲ್ಲ, ಏನೂ ಇಲ್ಲ. ಮೊದಲು ರಸೀದಿ ಮಾಡಿ ಇವತ್ತಿನ ಕಾಲಕ್ಕೆ ಕೊಡ್ತಾರೆ. ಅವಾಗ ನಂಬಿಕೆ ಇತ್ತು, ಈ ನಂಬಿಕೆ ಇಲ್ಲ. ಪ್ರತಿಯೊಂದು ಅಂಗಡಿಯಾಗೂ ಬಾಕಿ ಇತ್ತು. ಈಗಿನಂತರ ಜನ ಯಾರು ಕಲಿಕ್ ಬರಲ್ರಿ, ಯಾರು ಆಸೆ ಪಡಲ್ರಿ. ಈಗ ಉದ್ಯೋಗ ಮಾಡೋರಿಲ್ಲ. ಈಗ ಪೇಟೆಗಳಿಗೆ ಕೆಲಸ ಮಾಡ್ತಾರ, ಮಷಿನ್ ಇರ್ತಾವ, ಮಷಿನ್ದಾಗ ತೆಗೆದಿರ್ತದ. ತೆಗೆದ ಕೇಸಿಂದ್ರೆ ನಾವು ಸುತ್ತ 4 ಮಳಿ ಹೊಡೆದ ಕೇಸಿ ಕಂಪ್ಯೂಟರ್ ಇರ್ತದೆ, ಕಂಪ್ಯೂಟರ್ ತಿರೋ ಕೊಟ್ಟು ಬಿಡ್ತಾರೆ. ಆದ್ರೆ ಇದ್ರಂಗ ಹೋಲ ಇದು ಹುಗುಲ ಕಡೆಯವ್ರು ಇಲ್ಲ, ಯಾರು ಬೇಕಾದ್ರೂ ಮಾಡ್ಲಿಕ್ಕತ್ತಾರ. ನೀವು ಏನೇನು ಮಾಡ್ತೀರಿ? ಈಗ ನೋಡ್ರಿ, ನಾವು ಕಂಬಾರಿಕೆಗಂದ ಎಲ್ಲ ಥರ ಕಂಬಾರಿಕೆ ರೈತರಿಗೆ ಬೇಕಾಗೋ ಸಲಕರಣೆಗಳು, ಅಲ್ಲಿಂದ ಬಡಿತನಕ್ಕೆ ಬೇಕಾಗೋ ಕುಂಟಿ, ರಂಟಿ, ಇವೇನದ ನೇಗ್ಲಿ, ಮಡಿಕೆ ಇಂಥವೆಲ್ಲ ಮಾಡ್ತಿದ್ದೆವು. ಈಗ ಎಲ್ಲ ಬರ್ತಾ ತಲಬಾಗಲ, ಗಣಪತಿ ಮಾಡ, ಮಂಚ, ಸೋಫಾ ಸೆಟ್ಟ ಈಗ ಹುಡುಗ ಮಾಡ್ಲಾಕತ್ತಾನ. ಮೊದಲು ನಾವು ಮಾಡ್ಲಾಕ ಬರ್ತಿದ್ದಿಲ್ಲ. ಅವ ಬಂದು ಮತ್ತು ಮಷಿನ್ ತಂದು ಅವ ಮಾಡ್ಲಿಕ್ಕತ್ತ. ನಾವು ಮೊದಲು ಮಾಡಿಲ್ಲ, ನಾವು ಕೈಲೇನೆ ಕೆತ್ತೋದು. ಎಲ್ಲ ತುಂಡಿದ್ರು ಕೈಲೇನೆ ಕೆತ್ತೋದು, ಕುಂಟಿ ರಂಟಿ ಇದ್ದರು ಕೈಲೇನೆ ಕೆತ್ತೋದು. ಅವು ಮಷೀನೇ ಇದ್ದಿದ್ದಿಲ್ಲ. ಲಾಸ್ಟಿಗೆ ಏನು ಹೇಳ್ತೀರಿ ಅಂದ್ರೆ ಜನರಿಗೆ ಏನು ಹೇಳ್ತೀರಿ ನೀವು? ಜನರಿಗೆ ಹೇಳೋದಲ್ಲಕ್ಕೆ ಏನು ನೋಡ್ರಿ, ನಮ್ಮ ಸಂಸ್ಕೃತಿ ಒಟ್ಟು ಬಿಡ್ಲಕ್ಕೆ ಹೋಗ್ಬೇಡ್ರಿ. ಪ್ಲಾಸ್ಟಿಕ್ ಯುಗ ನಂಬಬೇಡ್ರಿ. ಪ್ಲಾಸ್ಟಿಕ್ ಭಾಳ ದಿನ ತಾಳ್ಕೆ ಅಲ್ಲ. ಪ್ಲಾಸ್ಟಿಕ್ ಬಿಟ್ಟು ನೀವೇನಾದ್ರೆ ಮೊದಲಿನ ಮೂಲ ಸಂಸ್ಕೃತಿಗೆ ಹೋಗಿ ತಾವೆಲ್ಲರೂ ಆ ಮೂಲ ಸಂಸ್ಕೃತಿ ಬಳಸ್ಕೊತೋರುತ್ತೆ. ಅದೇ ಒಂದು ತಮ್ಮಲಿಬೇಕು. ಅಜ್ಜಾರು ಭಾಳ ಚೆನ್ನಾಗಿ ಬಡಿತನ ಬಗ್ಗೆ ಹೇಳಿದ್ರು, ಹಿಂದಿನ ಸಂಸ್ಕೃತಿ ಬಗ್ಗೆ ಹೇಳಿದ್ರು, ಎಲ್ಲ ರೀತಿಯಿಂದ ಮಾಹಿತಿನ ಕೊಟ್ಟಿದ್ದಾರೆ ಅವರು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿರಿ. ಮತ್ತು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ಓಕೆ ಸ್ನೇಹಿತರೆ, ಇದೇ ರೀತಿ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲವ್ ಯು. ದೇವರಿಪ್ರಿ ತಾಲೂಕಲ್ಲಿ ಬರುವಂಥ ಬಮ್ಮನಜೋಗಿ ಅನ್ನೋ ಒಂದು ಸಣ್ಣ ಗ್ರಾಮದೊಳಗಿದ್ದೀನಿ. ಸಣ್ಣ ಗ್ರಾಮದೊಳಗೆ ಇಂಥ ದೊಡ್ಡ ವ್ಯಕ್ತಿ ಸಿಕ್ಕಿದ್ದಾರೆ. ಇವ್ರಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಸರ್, ಅಜ್ಜ ನಿಮ್ಗೆ ವಯಸ್ಸು ಎಷ್ಟದವ್ರಿ? ಈಗ 66 ನೋಡಿ, 66 ವಯಸ್ಸದವ. 7ನೇ ತನಕ ಸಾಲಿ ಕಲ್ತಾರಂತ. 2 ರಿಂದ 3 ಭಾಷೆ ಬರ್ತಾವ ಅವ್ರಿಗೆ. ಕವನ ಬರ್ದಾರೆ. ಅಂಥ ಕವನ ಬರ್ದಾರಂದ್ರೆ